ಹಾಯ್ ಸರ್. ಅಲ್ಲ ಸರ್. ಊಟ ಆಯ್ತಾ? ಆಯ್ತು ಸರ್, ನೀವು ಮಾಡಿ. ಓಕೆ ಸರ್, ಯು ಕ್ಯಾರಿ ಆನ್. ನೀರು ಬಾಟಲ್ ತರಲಿಲ್ವಲ್ಲ? ಓ, ಗೀ ರೈಸು. ಸೊ ಈ ಸರ್ಕ್ಯೂಟ್ ಡಯಾಗ್ರಾಮ್ ಹೇಗಿದೆ ಹೀಗೆ ಬರಬೇಕು. ಯಾಕಂದರೆ ಎಕ್ಸಾಮಲ್ಲಿ ಇನ್ ಕೇಸ್ ಒಂದೇ ಒಂದು ವ್ಯಾಲ್ಯೂ ಚೇಂಜ್ ಆದರೂ ಔಟ್ಪುಟ್ ರಾಂಗ್ ಬರುತ್ತೆ. ಓಕೆ, ಊಟ ಮುಗ್ದು 25 ನಿಮಿಷ ಆಯ್ತು. ಇಷ್ಟರಲ್ಲೇ ಬ್ಲಾಸ್ಟ್ ಆಗ್ಬೇಕಿತ್ತಲ್ಲ. ಭವ್ಯ, ಸರ್, ನಾನು ಡ್ರಾ ಮಾಡಿರೋ ಸರ್ಕ್ಯೂಟ್ ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಮಾಡು. ಅದು ಸರ್, ಅದು ಆಯ್ತು ಶುರು ಆಯ್ತು. ಹಿಂಗೆ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡು. ಸರ್, ಅದೇನ್ ಗೊತ್ತಾ? ಪರವಾಗಿಲ್ಲ ಭವ್ಯ, ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ, ಇಟ್ಸ್ ಓಕೆ. ಇಲ್ಲ ಸರ್, ನಾನು ಆನ್ಸರ್ ಮಾಡ್ತೀನಿ. ಆನ್ಸರ್ ನಾನು ಮಾಡಲೇಬೇಕು. ಬೇಡಮ್ಮ, ಕೂತ್ಕೋ, ಪರವಾಗಿಲ್ಲ. ಫಸ್ಟು ಪಾಠ ಕಂಟಿನ್ಯೂ ಮಾಡೋಣ. ಸರ್, ನೀವು ಹೇಳಿರೋ ಸರ್ಕ್ಯೂಟ್ನ ತುಂಬಾ ಅಟೆಂಟಿವ್ ಆಗಿ ಕೇಳಿಸ್ಕೊಂಡಿದ್ದೀನಿ ಸರ್. ನಾನು ಓದಿನ ಕಡೆ ತುಂಬಾ ಇಂಟ್ರೆಸ್ಟ್ ಇರೋ ಹುಡುಗಿ ಸರ್ ನಾನು, ಅದಕ್ಕೆ ಸರ್. ಭವ್ಯ, ಪರವಾಗಿಲ್ಲಮ್ಮ, ಕೂತ್ಕೋ, ಇಟ್ಸ್ ಓಕೆ ಅಂತ ಹೇಳಿದ್ನಲ್ಲ. ಸರ್, ನಾನು ಇದನ್ನ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ನಾನು ಇದನ್ನ ಬೇರೆ ಥರ ತಿಳ್ಕೊಂಡಿದ್ದೀನಿ. ಒಂದು ವೇಳೆ ತಪ್ಪಾಗಿದ್ರೆ ನೀವು ಅದನ್ನ ಸರಿ ಮಾಡಿ ಸರ್. ಯಾಕಂದ್ರೆ ಎಲ್ಲಾನು ಪರ್ಫೆಕ್ಟಾಗಿ ಕಲಿಬೇಕು ಅನ್ನೋದು ನನ್ನ ನಂಬಿಕೆ ಸರ್. ಇಲ್ಲಾಂದ್ರೆ ಹೊಟ್ಟೆಲೆಲ್ಲ ಸಂಕಟ ಆಗೋಗುತ್ತೆ ಸರ್. ಸರ್, ಲಾಸ್ಟ್ ವೀಕ್ ನೀವು ಒಂದು ಸರ್ಕ್ಯೂಟ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಆ ಸರ್ಕ್ಯೂಟ್ಗೂ ಈ ಸರ್ಕ್ಯೂಟ್ಗೂ ಮ್ಯಾಚ್ ಆಗುತ್ತೆ ಸರ್. ಸರ್, ನಾನು ಹೇಳೋದು ನೀವು ಕೇಳಿಸ್ಕೊಂತ ಇದ್ದೀರಾ? ಭವ್ಯ, ಇಟ್ಸ್ ಓಕೆ ಅಂತ ಹೇಳಿದ್ನಲ್ಲ, ಕೂತ್ಕೋ, ಇಟ್ಸ್ ಓಕೆ. ಇಲ್ಲ ಸರ್, ನಾನು ಇನ್ನೂ ಆನ್ಸರ್ ಕಂಪ್ಲೀಟ್ ಮಾಡಿಲ್ಲ. ಈ ಥರ ವಿಷಯನ ಅರ್ಧ ಬರ್ದಕ್ಕೆ ಬಿಟ್ರೆ ಸರಿ ಹೋಗಲ್ಲ ಸರ್. ಆದ್ರೂ ನಾನು ನಿಮ್ಮ ಸ್ಟೂಡೆಂಟ್ ಅಂದರೆ ನಂಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಸರ್. ಅದಕ್ಕೆ ಸರ್, ಲೇ ಭವ್ಯ, ನೀನು ಸಾಮಾನ್ಯದೊಳಲ್ಲ ಕಣೆ. ಆ ಯಪ್ಪನ ಊಟಕ್ಕೆ ಜಾಪಾನ್ ಮಾತ್ರೆ ಮಿಕ್ಸ್ ಮಾಡಿ ಬಂದಿದ್ಯಲ್ಲ, ಅದನ್ನ ಅವ್ನು ತಿಂದು ದೇವರೇ ಗತಿ. ಅವ್ನಿಗಿವೆಲ್ಲ ಆಗ್ಬೇಕಾಗಿರೋದೆ ಕಣೆ. ಲೇ, ಅವ್ನು ಲೆಕ್ಚರರ್ ಕಣೆ. ಅಯ್ಯೋ, ಅವ್ನು ಬರೀ ಲೆಕ್ಚರರ್ ಅಲ್ಲ ಕಣೆ, ನಮ್ಮ ಅಮ್ಮನಿಗೆ ಬತ್ತಿ ಇಟ್ಟಿರೋ ಕಿತ್ತೋಗಿರೋ ನನ್ನ ಮಗ. ಪಾಪ ಕಣೆ, ಸಭ್ಯವಂತ. ನಮ್ಮ ಅಮ್ಮನ ಹತ್ರ ನನ್ನ ಬಗ್ಗೆ ಏನೂ ಬೈಲಿಲ್ವಂತೆ, ಕಂಪ್ಲೇಂಟ್ ಹೇಳಿಲ್ವಂತೆ. ಆಂಟಿ, ನಿಮ್ಮ ಮಗಳು ತುಂಬಾ ತರಲೆ ಕೆಲಸ ಮಾಡ್ತಿದ್ದಾಳೆ, ಇದರಿಂದ ನಿಮ್ಗೇನು ತೊಂದರೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ನಂತೆ. ಆಂಟಿ, ನಿಮ್ಮ ಬಗ್ಗೆ, ನಿಮ್ಮ ಮಕ್ಳ ಬಗ್ಗೆ ಕಾಳಜಿ ಇರೋದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ 10 ರೂಪಾಯಿಗೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡಿ ಹೋಗಿದ್ದಾನೆ.
ಅದಕ್ಕೆ ನಮ್ಮಮ್ಮ ಅವನ ಆ್ಯಕ್ಟಿಂಗ್ಗೆ ಚಪ್ಪಾಳಿ ಆಡ್ಕೊಂಡು ಕೂತಿದ್ದಾರೆ. ನಿಮ್ಮಮ್ಮಂಗೆ ಗೊತ್ತಾಗೋಯ್ತಾ ಗಲಾಟೆ ಆಗಿದ್ದು? ಹೂ ಕಣೆ, ಇವಾಗ ತಾನೇ ಹೇಳದ್ನಲ್ಲ. ನನ್ನ ಮಗ ನಮ್ಮಮ್ಮಗೆ ಬತ್ತಿ ಇಟ್ಟ ಕಣೆ. ನಮ್ಮಮ್ಮ ಮಗು ತುಂಬಾ ಕ್ಯಾಕ ಸುಗಿದ್ರು. ಅವನ್ ನನ್ನ ನೆಮ್ಮದಿಗೆ ಕಡ್ಡಿಗಿರ್ದ, ನಾನ್ ಬಿಡ್ತೀನಾ? ಅವನ್ ಬುಡಕ್ಕೆ ಬೆಂಕಿ ಹಚ್ಚಿದೆ. ಆದ್ರೂ ಅವ್ನು ಓಡೋಗಿದ್ ನೋಡಿ ನಂಗೆ ಗಾಬರಿನೇ ಆಗೋಗ್ಬಿಟ್ಟಿತ್ತು ಗೊತ್ತಾ? ಅವ್ನ್ ನಿಂತ್ಕೊಂಬಾರ್ದು, ಓಡ್ತಾನೇ ಇರ್ಬೇಕು ಅಂತ ಮಾತ್ರ ಹಾಕಿದೀನಿ. ಸುಧಾರಿಸ್ಕೊಳ್ಳೋದಕ್ಕೂ ಟೈಮ್ ಬೇಕು. ಎಲ್ಲರೂ ನೋಟ್ಸ್ ಓಪನ್ ಮಾಡಿ ಚೆಕ್ ಮಾಡಬೇಕು. ಭವ್ಯ, ಸರ್, ಅಲ್ಲ ಎಲ್ಲರೂ ನಿನ್ನ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಅಂತಾರಲ್ಲಮ್ಮ. ಆ್ಯಕ್ಚುಲಿ ನಾನು ಹಂಗೆ ಅಂದ್ಕೊಂಡಿದ್ದೆ. ಚೆನ್ನಾಗಿ ಓದ್ತೀಯಾ, ಕಲಿತೀಯಾ, ಕ್ಲಾಸಿಗೆ ಕರೆಕ್ಟಾಗಿ ಬರ್ತೀಯಾ, ಬೇರೆಯವ್ರು ಹೇಳೋದಿರಲಿ, ನೀನೇ ಅದ್ರ ಬಗ್ಗೆ ಉದ್ದುದ್ದ ಭಾಷಣ ಬಿಗಿತೀಯಾ? ಅಂಥ ಘನತೆ ಇರೋ ಇಂಥ ಸ್ಟೂಡೆಂಟು ಬುಕ್ ಇಲ್ದೇನೆ ಕ್ಲಾಸ್ ರೂಮಿಗೆ ಬಂದಿದ್ದಿಲ್ಲಮ್ಮ. ಸರ್ ಅದು ಇಲ್ಲಿ ಬಂದು ಖಾಲಿ ಕೂತ್ಕೊಳ್ಳೋದು, ಪೋಲಿಗಳ ಥರ ಅಲ್ದಾಡೋದು, ಈ ಕಾಲೇಜ್ ನಾನು ಕಾಮಿಡಿ ಶೋ ಅಂದ್ಕೊಂಡಿದ್ದೀರಾ? ದೊಡ್ಡ ವೇದಾಂತಿಗಳ ಥರ ಪೋಸ್ ಬೇರೆ ಕೊಡೋದು. ಝೀರೋ ಡಿಸಿಪ್ಲಿನ್, ಝೀರೋ ರೆಸ್ಪಾನ್ಸಿಬಿಲಿಟಿ. ಈ ಕಾಲೇಜಿಗೆ ಬೇಕಾಗಿರೋ ಒಂದು ನಯಾ ಪೈಸಾ ಯೋಗ್ಯತೆ ಇಲ್ಲ. ಭವ್ಯ, ನೀನು ತಪ್ಪು ಮಾಡಿದ್ಯಾ, ಅದಕ್ಕೆ ನಿಂಗೆ ಒಂದು ಸಣ್ಣ ಪನಿಷ್ಮೆಂಟ್ ಕೊಡ್ತಾಯಿದ್ದೀನಿ. ಈ ಸೆಮಿಸ್ಟರ್ ಕೋರ್ ನೋಟ್ಸ್ ಪೂರ್ತಿ ಬುಕ್ ಬರಿಬೇಕು 20 ಸತಿ. ಆ್ಯಂಡ್ ಅದನ್ನು ನೀನು ಬೈ ದಿ ಎಂಡ್ ಆಫ್ ದಿಸ್ ಮಂತ್ ಕೊಡಬೇಕು. ಕೊಟ್ಟರೆ ಹಾಲ್ ಟಿಕೆಟ್ ಸಿಗತ್ತೆ. ಇಲ್ಲ ಅಂದರೆ ಮನೆ ಮುಂದೆ ಜಾಪಾಳ್ ಮಾತ್ರ ಬಿಸ್ನೆಸ್ ಮಾಡಿಕೊಂಡು ಆರಾಮಾಗಿ ಜೀವನ ಮಾಡಿ. ಅದರಲ್ಲಿ ನಿನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಸರ್ 20 ಸರಿ ಅಂದರೆ ತುಂಬ ಆಯಿತು ಸರ್. 20 ಸತಿ ಅಲ್ಲ, 20 ಸತಿ. ಡೋಂಟ್ ವರಿ, ನೀನು ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ವಾ, ನಿನಗಿದು ಎಡಗೈ ಕೆಲಸ. ಸರ್ ಇದೇನು ಪನಿಷ್ಮೆಂಟಾ ಸರ್? 25 ಸತಿ ಮಾಡ್ಕೋಣ. ರೈಟ್, 25 ಟೈಮ್ಸ್. ಭವ್ಯ, ರೆಫರೆನ್ಸ್ ಕಾಪಿ ಇದನ್ನ ತೊಗೊಂಡು ಎಲ್ಲ ಬರ್ಬಿಡು. ನೀನನ್ನು ಕೊಟ್ಟಿರೋ ಮಾತ್ರೆಗೆ ನಾನು ಕೊಡ್ತೇನೋ ಫೀಸ್ ಇದು. ಸುಸ್ತು ಚೆನ್ನಾಗಾಗಿ